ಕಾಂಗ್ರೆಸ್ ಪಕ್ಷವನ್ನ ಮಣಿಸಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿ ಬಿಜೆಪಿ ಜೆಡಿಎಸ್ ನಾಯಕರು ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಗೆಲ್ಲೋ ಮೊದಲೇ ಸಿಎಂ ಕುರ್ಚಿ ಕದನ ಶುರುವಾಗಿದೆ. 113 ಸೀಟ್ಗಳನ್ನು ಗೆದ್ದವರೇ ಸಿಎಂ ಆಗಲಿ ಅಂತ ಬಿಜೆಪಿ ಹೊಸ ರಾಗವನ್ನ ಹಾಡ್ತಾ ಇದೆ. ಜನತಾದಳ ನಮ್ಮನ್ನಾಗಲಿ ನಾವು ಅವರನ್ನಾಗಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ. ಯಾರು 113 ಸ್ಥಾನ ಗಳಿಸ್ತಾರೋ ಅವರಿಗೆ ಸಿಎಂ ಸ್ಥಾನ. ಮೈತ್ರಿಯಲ್ಲಿ ಬಿರುಕು ಮೂಡಿಸ್ತಾ ಛಲವಾದಿ ಮಾತು. ಕಾಂಗ್ರೆಸ್ ಮಣಿಸಲೆಂದೇ ಬಿಜೆಪಿ ಜೆಡಿಎಸ್ ನಾಯಕರು ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಅದೇ ದೋಸ್ತಿಯಲ್ಲಿ ಬಿರುಕು ಕಾಣಿಸಿಕೊಂಡಂತೆ ಕಾಣ್ತಾ ಇದೆ. ಪದೇ ಪದೇ ಬಿಜೆಪಿ ನಾಯಕರು ದಳಪತಿಗಳಿಗೆ ಟಾಂಗ್ ಕೊಡ್ತಲೇ ಇದ್ದಾರೆ. ಇದೀಗ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಎಂಟ್ರಿ ಕೊಟ್ಟಿದ್ದು 113 ಸ್ಥಾನ ಗೆದ್ದವರೇ ಸಿಎಂ ಅಂತ ಹೇಳ್ತಿದ್ದಾರೆ. ನಮ್ಮ ತೀರ್ಮಾನಗಳಾಗೋದೇ ಬೇರೆ ಇದೆ. ಅದಕ್ಕೆ ಪುರಸ್ಕಾರ ಕೊಡ್ತಕ್ಕಂಥದ್ದು ಅದು ಅವ್ರು ಯಾಕೆ ಮಾತಾಡಿದ್ರು ನಾನಂತ ನಾನು ಕೇಳಲಿಕ್ಕೆ ಹೋಗಲ್ಲ. ಆದರೆ ನಮ್ಮ ಪಕ್ಷದ ತೀರ್ಮಾನ ನಾವು ಮಾಡ್ತೀವಿ, ಅವರ ಪಕ್ಷದ ತೀರ್ಮಾನ ಅವ್ರು ಮಾಡ್ತಾರೆ. ಅವ್ರು ಏನು ಬೇಕಾದರೂ ಹೇಳ್ಕೊಳ್ಬೋದು, ಅದಕ್ಕೆ ನಮ್ಮ ವಿರೋಧ ಇಲ್ಲ. ನಮ್ಮ ಪಕ್ಷದವರು ಹೇಳಿದಾಗ ಅವರು ವಿರೋಧ ಮಾಡಬಾರ್ದು. ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ. ಕೂಲಿ ಅದೆಂಥದ್ದು ನಿಮ್ಮ ಗಾದೆ ಮಾತೇ ಇಲ್ವಾ, ಮಗು ಹುಟ್ಟೋದಕ್ಕಿಂತ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತೇಳಿ. ಇಲ್ಲಿ ಪ್ರಶ್ನೆ ಇನ್ನೂ 2 ವರ್ಷ ಇದೆ, ಭಾಳ ಶ್ರಮ ಹಾಕೋದಿದೆ. ಇಲ್ಲಿ ಯಾರೋ 4 ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ಟರೆ ಬಹುಶಃ ಇಮ್ಮೆಚ್ಯೂರ್ ಅಂತಾರೆ ನನ್ನ ಅಭಿಪ್ರಾಯ. ಟಿಕೆಟ್ ಕೊಡುವರು ಯಾರು ಲೋಕಲ್ನಲ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ಎಲ್ಲ ತೀರ್ಮಾನಗಳು ಮೇಲ್ಮಟ್ಟದಲ್ಲಿ ನಡೀತವೆ. ಜನತಾ ದಳದ ವಿಚಾರಗಳು ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅಂಥ ಎತ್ತರದಲ್ಲಿ ಅವರು ನಡೆಸ್ತಾರೆ. ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಟ್ಕೊಂಡು ಸ್ಥಳೀಯವಾಗಿ ನಾವು ಹಾಗೇ ಇರ್ತೇವೆ, ಇವ್ರಿಗೆ ಟಿಕೆಟು ಅಂತ ಹೇಳ್ತಕ್ಕಂಥದ್ದು ಅವ್ರಿಗೂ ಅದು ಸರಿಯಾದ ಇದಲ್ಲ, ನಮಗೂ ಸರಿಯಾದ್ದಲ್ಲ. ಪ್ರೀತಮ್ ಗೌಡ್ರದ್ದೇ ಇರ್ಬೋದು, ಯಾರದೇ ಇರ್ಬೋದು, ಅವರ ಟಿಕೆಟನ್ನು ತೀರ್ಮಾನ ಮಾಡೋರು ವರಿಷ್ಠರೇ ಹೊರತು ಲೋಕಲ್ನವರಲ್ಲ. ಹಿರಿಯ ನಾಯಕರ ಮಾತೇ ಅಂತಿಮ. ಈ ಮೈತ್ರಿ ಯಾವುದೋ ಇದನ್ನು ಕೂಡ ಕೇಂದ್ರ ಸರ್ಕಾರ ಕೇಂದ್ರದ ನಾಯಕರು ನಿರ್ಧಾರ ಮಾಡ್ತಾರೆ. ಜನತಾದಳ ನಮ್ಮನ್ನಾಗಲಿ ನಾವು ಅವರನ್ನಾಗಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ. ಹಿರಿಯ ನಾಯಕರೇನೋ ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು, ಕೆಲ ನಾಯಕರು ಪರೋಕ್ಷವಾಗಿ ಟಾಂಗ್ ಕೊಡೋ ಕೆಲಸ ಮಾಡ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಕ್ಷವನ್ನ ಮಣಿಸಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿ ಬಿಜೆಪಿ ಜೆಡಿಎಸ್ ನಾಯಕರು ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಗೆಲ್ಲೋ ಮೊದಲೇ ಸಿಎಂ ಕುರ್ಚಿ ಕದನ ಶುರುವಾಗಿದೆ. 113 ಸೀಟ್ಗಳನ್ನು ಗೆದ್ದವರೇ ಸಿಎಂ ಆಗಲಿ ಅಂತ ಬಿಜೆಪಿ ಹೊಸ ರಾಗವನ್ನ ಹಾಡ್ತಾ ಇದೆ. ಜನತಾದಳ ನಮ್ಮನ್ನಾಗಲಿ ನಾವು ಅವರನ್ನಾಗಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ. ಯಾರು 113 ಸ್ಥಾನ ಗಳಿಸ್ತಾರೋ ಅವರಿಗೆ ಸಿಎಂ ಸ್ಥಾನ. ಮೈತ್ರಿಯಲ್ಲಿ ಬಿರುಕು ಮೂಡಿಸ್ತಾ ಛಲವಾದಿ ಮಾತು. ಕಾಂಗ್ರೆಸ್ ಮಣಿಸಲೆಂದೇ ಬಿಜೆಪಿ ಜೆಡಿಎಸ್ ನಾಯಕರು ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಅದೇ ದೋಸ್ತಿಯಲ್ಲಿ ಬಿರುಕು ಕಾಣಿಸಿಕೊಂಡಂತೆ ಕಾಣ್ತಾ ಇದೆ. ಪದೇ ಪದೇ ಬಿಜೆಪಿ ನಾಯಕರು ದಳಪತಿಗಳಿಗೆ ಟಾಂಗ್ ಕೊಡ್ತಲೇ ಇದ್ದಾರೆ. ಇದೀಗ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಎಂಟ್ರಿ ಕೊಟ್ಟಿದ್ದು 113 ಸ್ಥಾನ ಗೆದ್ದವರೇ ಸಿಎಂ ಅಂತ ಹೇಳ್ತಿದ್ದಾರೆ. ನಮ್ಮ ತೀರ್ಮಾನಗಳಾಗೋದೇ ಬೇರೆ ಇದೆ. ಅದಕ್ಕೆ ಪುರಸ್ಕಾರ ಕೊಡ್ತಕ್ಕಂಥದ್ದು ಅದು ಅವ್ರು ಯಾಕೆ ಮಾತಾಡಿದ್ರು ನಾನಂತ ನಾನು ಕೇಳಲಿಕ್ಕೆ ಹೋಗಲ್ಲ. ಆದರೆ ನಮ್ಮ ಪಕ್ಷದ ತೀರ್ಮಾನ ನಾವು ಮಾಡ್ತೀವಿ, ಅವರ ಪಕ್ಷದ ತೀರ್ಮಾನ ಅವ್ರು ಮಾಡ್ತಾರೆ. ಅವ್ರು ಏನು ಬೇಕಾದರೂ ಹೇಳ್ಕೊಳ್ಬೋದು, ಅದಕ್ಕೆ ನಮ್ಮ ವಿರೋಧ ಇಲ್ಲ. ನಮ್ಮ ಪಕ್ಷದವರು ಹೇಳಿದಾಗ ಅವರು ವಿರೋಧ ಮಾಡಬಾರ್ದು. ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ. ಕೂಲಿ ಅದೆಂಥದ್ದು ನಿಮ್ಮ ಗಾದೆ ಮಾತೇ ಇಲ್ವಾ, ಮಗು ಹುಟ್ಟೋದಕ್ಕಿಂತ
ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತೇಳಿ. ಇಲ್ಲಿ ಪ್ರಶ್ನೆ ಇನ್ನೂ 2 ವರ್ಷ ಇದೆ, ಭಾಳ ಶ್ರಮ ಹಾಕೋದಿದೆ. ಇಲ್ಲಿ ಯಾರೋ 4 ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ಟರೆ ಬಹುಶಃ ಇಮ್ಮೆಚ್ಯೂರ್ ಅಂತಾರೆ ನನ್ನ ಅಭಿಪ್ರಾಯ. ಟಿಕೆಟ್ ಕೊಡುವರು ಯಾರು ಲೋಕಲ್ನಲ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ಎಲ್ಲ ತೀರ್ಮಾನಗಳು ಮೇಲ್ಮಟ್ಟದಲ್ಲಿ ನಡೀತವೆ. ಜನತಾ ದಳದ ವಿಚಾರಗಳು ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅಂತ ಎತ್ತರದಲ್ಲಿ ಅವರು ನಡೆಸ್ತಾರೆ. ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಟ್ಕೊಂಡು ಸ್ಥಳೀಯವಾಗಿ ನಾವು ಹಾಗೇ ಇರ್ತೇವೆ, ಇವ್ರಿಗೆ ಟಿಕೆಟು ಅಂತ ಹೇಳ್ತಕ್ಕಂಥದ್ದು ಅವ್ರಿಗೂ ಅದು ಸರಿಯಾದ ಇದಲ್ಲ, ನಮಗೂ ಸರಿಯಾದ್ದಲ್ಲ. ಪ್ರೀತಮ್ ಗೌಡ್ರದ್ದೇ ಇರ್ಬೋದು, ಯಾರದೇ ಇರ್ಬೋದು, ಅವರ ಟಿಕೆಟನ್ನು ತೀರ್ಮಾನ ಮಾಡೋರು ವರಿಷ್ಠರೇ ಹೊರತು ಲೋಕಲ್ನವರಲ್ಲ. ಹಿರಿಯ ನಾಯಕರ ಮಾತೇ ಅಂತಿಮ. ಈ ಮೈತ್ರಿ ಯಾವುದೋ ಇದನ್ನು ಕೂಡ ಕೇಂದ್ರ ಸರ್ಕಾರ ಕೇಂದ್ರದ ನಾಯಕರು ನಿರ್ಧಾರ ಮಾಡ್ತಾರೆ. ಜನತಾದಳ ನಮ್ಮನ್ನಾಗಲಿ ನಾವು ಅವರನ್ನಾಗಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ. ಹಿರಿಯ ನಾಯಕರೇನೋ ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು, ಕೆಲ ನಾಯಕರು ಪರೋಕ್ಷವಾಗಿ ಟಾಂಗ್ ಕೊಡೋ ಕೆಲಸ ಮಾಡ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಕಾಂಗ್ರೆಸ್ ಪಕ್ಷವನ್ನ ಮಣಿಸಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿ ಬಿಜೆಪಿ ಜೆಡಿಎಸ್ ನಾಯಕರು ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಗೆಲ್ಲೋ ಮೊದಲೇ ಸಿಎಂ ಕುರ್ಚಿ ಕದನ ಶುರುವಾಗಿದೆ. 113 ಸೀಟ್ಗಳನ್ನು ಗೆದ್ದವರೇ ಸಿಎಂ ಆಗಲಿ ಅಂತ ಬಿಜೆಪಿ ಹೊಸ ರಾಗವನ್ನ ಹಾಡ್ತಾ ಇದೆ. ಜನತಾದಳ ನಮ್ಮನ್ನಾಗಲಿ ನಾವು ಅವರನ್ನಾಗಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ. ಯಾರು 113 ಸ್ಥಾನ ಗಳಿಸ್ತಾರೋ ಅವರಿಗೆ ಸಿಎಂ ಸ್ಥಾನ. ಮೈತ್ರಿಯಲ್ಲಿ ಬಿರುಕು ಮೂಡಿಸ್ತಾ ಛಲವಾದಿ ಮಾತು. ಕಾಂಗ್ರೆಸ್ ಮಣಿಸಲೆಂದೇ ಬಿಜೆಪಿ ಜೆಡಿಎಸ್ ನಾಯಕರು ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಅದೇ ದೋಸ್ತಿಯಲ್ಲಿ ಬಿರುಕು ಕಾಣಿಸಿಕೊಂಡಂತೆ ಕಾಣ್ತಾ ಇದೆ. ಪದೇ ಪದೇ ಬಿಜೆಪಿ ನಾಯಕರು ದಳಪತಿಗಳಿಗೆ ಟಾಂಗ್ ಕೊಡ್ತಲೇ ಇದ್ದಾರೆ. ಇದೀಗ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಎಂಟ್ರಿ ಕೊಟ್ಟಿದ್ದು 113 ಸ್ಥಾನ ಗೆದ್ದವರೇ ಸಿಎಂ ಅಂತ ಹೇಳ್ತಿದ್ದಾರೆ. ನಮ್ಮ ತೀರ್ಮಾನಗಳಾಗೋದೇ ಬೇರೆ ಇದೆ, ಅದಕ್ಕೆ ಪುರಸ್ಕಾರ ಕೊಡ್ತಕ್ಕಂಥದ್ದು ಅದು ಅವ್ರು ಯಾಕೆ ಮಾತಾಡಿದ್ರು ನಾನು ಕೇಳಲಿಕ್ಕೆ ಹೋಗಲ್ಲ. ಆದರೆ ನಮ್ಮ ಪಕ್ಷದ ತೀರ್ಮಾನ ನಾವು ಮಾಡ್ತೀವಿ, ಅವರ ಪಕ್ಷದ ತೀರ್ಮಾನ ಅವ್ರು ಮಾಡ್ತಾರೆ. ಅವ್ರು ಏನು ಬೇಕಾದರೂ ಹೇಳ್ಕೊಳ್ಬೋದು, ಅದಕ್ಕೆ ನಮ್ಮ ವಿರೋಧ ಇಲ್ಲ. ನಮ್ಮ ಪಕ್ಷದವರು ಹೇಳಿದಾಗ ಅವರು ವಿರೋಧ ಮಾಡಬಾರ್ದು. ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ. ಕೂಲಿ ಅದೆಂಥದ್ದು ನಿಮ್ಮ ಗಾದೆ ಮಾತೇ ಇಲ್ವಾ, ಮಗು ಹುಟ್ಟೋದಕ್ಕಿಂತ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತೇಳಿ. ಇಲ್ಲಿ ಪ್ರಶ್ನೆ ಇನ್ನೂ 2 ವರ್ಷ ಇದೆ, ಭಾಳ ಶ್ರಮ ಹಾಕೋದಿದೆ. ಇಲ್ಲಿ ಯಾರೋ 4 ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ಟರೆ ಬಹುಶಃ ಇಮ್ಮೆಚ್ಯೂರ್ ಅಂತಾರೆ ನನ್ನ ಅಭಿಪ್ರಾಯ. ಟಿಕೆಟ್ ಕೊಡುವರು ಯಾರು ಲೋಕಲ್ನಲ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ಎಲ್ಲ ತೀರ್ಮಾನಗಳು ಮೇಲ್ಮಟ್ಟದಲ್ಲಿ ನಡೀತವೆ. ಜನತಾ ದಳದ ವಿಚಾರಗಳು ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅಂತ ಎತ್ತರದಲ್ಲಿ ಅವರು ನಡೆಸ್ತಾರೆ. ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಟ್ಕೊಂಡು ಸ್ಥಳೀಯವಾಗಿ ನಾವು ಹಾಗೇ ಇರ್ತೇವೆ, ಇವ್ರಿಗೆ ಟಿಕೆಟು ಅಂತ ಹೇಳ್ತಕ್ಕಂಥದ್ದು ಅವ್ರಿಗೂ ಅದು ಸರಿಯಾದ ಇದಲ್ಲ, ನಮಗೂ ಸರಿಯಾದ್ದಲ್ಲ. ಪ್ರೀತಮ್ ಗೌಡ್ರದ್ದೇ ಇರ್ಬೋದು, ಯಾರದೇ ಇರ್ಬೋದು, ಅವರ ಟಿಕೆಟನ್ನು ತೀರ್ಮಾನ ಮಾಡೋರು ವರಿಷ್ಠರೇ ಹೊರತು ಲೋಕಲ್ನವರಲ್ಲ. ಹಿರಿಯ ನಾಯಕರ ಮಾತೇ ಅಂತಿಮ. ಈ ಮೈತ್ರಿ ಯಾವುದೋ ಇದನ್ನು ಕೂಡ ಕೇಂದ್ರ ಸರ್ಕಾರ ಕೇಂದ್ರದ ನಾಯಕರು ನಿರ್ಧಾರ ಮಾಡ್ತಾರೆ. ಜನತಾದಳ ನಮ್ಮನ್ನಾಗಲಿ ನಾವು ಅವರನ್ನಾಗಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ. ಹಿರಿಯ ನಾಯಕರೇನೋ ದೋಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು, ಕೆಲ ನಾಯಕರು ಪರೋಕ್ಷವಾಗಿ ಟಾಂಗ್ ಕೊಡೋ ಕೆಲಸ ಮಾಡ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್.